ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ನೆನ್ನೆ ಸ್ಕ್ವಾಡ್ ಅನೌನ್ಸ್ ಆಯಿತು. ಸ್ಕ್ವಾಡು 12:30 ಅನೌನ್ಸ್ ಆಗಬೇಕಾಗಿರುತ್ತೆ. ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡು ಅನೌನ್ಸ್ ಆಗಿದ್ದು ಹತ್ತತ್ರ 3 ಗಂಟೆಗೆ ಅನೌನ್ಸ್ ಆಯಿತು. 2.5 ಗಂಟೆ ಏನಾಯಿತು, ಈ ಮಧ್ಯದಲ್ಲಿ ಏನು ಚರ್ಚೆ ಆಗ್ತಿತ್ತು, ಕ್ಯಾಪ್ಟನ್ ಜೊತೆಗೆ ಅಜಿತ್ ಅಗರ್ಕರ್ ಕೋಚು ಇವರೆಲ್ಲ ಏನು ಚರ್ಚೆ ಮಾಡ್ತಾಯಿದ್ರು, ಅಂಥದ್ದು ಏನಿತ್ತು ಅಂತ ಕೇಳಿದ್ರೆ ಇವಾಗ ಈಚೆ ಕಡೆ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಗೌತಮ್ ಗಂಭೀರ್ ಅವರ ಡಿಸಿಷನ್ ಏನಿತ್ತು ಅದನ್ನ ಓವರ್ ಟರ್ನ್ ಮಾಡ್ತಾ ಇದ್ರಂತೆ. ಗೌತಮ್ ಗಂಭೀರ್ಗೆ ಹಿಂಗ್ ಬೇಕಿತ್ತಂತೆ ಟೀಮು, ಅದನ್ನ ಹಂಗ್ ಮಾಡ್ತಾ ಇದ್ರಂತೆ. ಕ್ಯಾಪ್ಟನ್ ರೋಹಿತ್ ಶರ್ಮಾ ಇದು ಬೇಕು ಅಂತ ಫಿಕ್ಸ್ ಆಗಿದ್ರಂತೆ, ಹಿಂಗೆ ಇರಬೇಕು ಗುರು ಟೀಮ್ ಅಂತ ಫಿಕ್ಸ್ ಆಗಿದ್ರಂತೆ. ಸೊ ಆ ಥರನೇ ಮಾಡ್ಕೊಂಡಿದ್ರಂತೆ. ಅಲ್ಟಿಮೇಟ್ ಆಗಿ ಗೌತಮ್ ಗಂಭೀರ್ ಅವರ ಒಂದು ನಿಲುವು ಏನಿತ್ತು ಅದು ಇವಾಗ ಓವರ್ ಟರ್ನ್ ಆಗಿದೆ. ಅದನ್ನ ನೆಗೆಟ್ ಮಾಡಿಬಿಟ್ಟಿದ್ರಂತೆ ಚಾಂಪಿಯನ್ಸ್ ಟ್ರೋಫಿಗೆ ಸೆಲೆಕ್ಷನ್ ಕಮಿಟಿಯವರು. ರೋಹಿತ್ ಶರ್ಮಾ ಅವರು ಕೂಡ ಇಲ್ಲೊಂಥರ ಮೇನ್ ಪಾತ್ರ ವಹಿಸಿದ್ದಾರೆ ಅಂತ ಹೇಳಬೇಕು. ರೋಹಿತ್ ಶರ್ಮಾ ಅವರ ನಿರ್ಧಾರ ಏನಿತ್ತು ಅದೇನೇ ಫೈನಲ್ ಡಿಸಿಷನ್ ಆಗಿ ಈಚೆಗಡೆ ಬಂದಿದೆ. ಸೊ ಸೀನ್ ಏನು ಅಂತಂದ್ರೆ 2 ಡಿಸಿಷನ್ ಗೌತಮ್ ಗಂಭೀರ್ ಅವ್ರದ್ದು ಓವರ್ ಟರ್ನ್ ಮಾಡಿದ್ರಂತೆ. ಗೌತಮ್ ಗಂಭೀರ್ಗೆ ವೈಸ್ ಕ್ಯಾಪ್ಟನ್ ಆಗಿ ಶುಭ್ಮನ್ ಗಿಲ್ ಬೇಡವಾಗಿತ್ತಂತೆ. ಗೌತಮ್ ಗಂಭೀರ್ಗೆ ಹಾರ್ದಿಕ್ ಪಾಂಡ್ಯರು ವೈಸ್ ಕ್ಯಾಪ್ಟನ್ ಆಗಿ ಬೇಕಾಗಿತ್ತಂತೆ. ಆ ನಿರ್ಧಾರ ಸರಿ ಇಲ್ಲ, ನಮಗೆ ಹಾರ್ದಿಕ್ ಪಾಂಡ್ಯರನ್ನು ವೈಸ್ ಕ್ಯಾಪ್ಟನ್ ಆಗಿ ಬೇಡ, ಶುಭ್ಮನ್ ಗಿಲ್ನ ವೈಸ್ ಕ್ಯಾಪ್ಟನ್ಸಿ ಕೊಟ್ಬಿಡೋಣ ಅಂತ ರೋಹಿತ್ ಶರ್ಮಾ ಅವರು ಹೇಳಿದ್ರಂತೆ. ಆ್ಯಂಡ್ ಅದೇನೇ ಆಗಿ ಬಂದಿದ್ದು ಈಚೆಗಡೆ. ಅಜಿತ್ ಅಗರ್ಕರ್ ಕೂಡ ವೈಸ್ ಕ್ಯಾಪ್ಟನ್ ಆಗಿ ಇವರನ್ನೇ ಡಿಕ್ಲೇರ್ ಮಾಡಿದ್ದಾರೆ, ಶುಭ್ಮನ್ ಗಿಲ್ ಅವ್ರನ್ನೇ. ಇಲ್ಲಿ ಏನಕ್ಕೆ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿಲ್ಲ ಗುರು, ಪಾಪ ಅವ್ರಿಗೆ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಹಿಂಗಿದ್ರು ಶೋರ್ ಆಗಿ 11 ಆಡುವಂಥ ಪ್ಲೇಯರ್ನೇ ಹಾರ್ದಿಕ್ ಪಾಂಡ್ಯ. ಹೌದು, ಒಂಥರ ಗೌತಮ್ ಗಂಭೀರ್ ಅವರ ಈ ಒಂದು ನಿರ್ಧಾರ ಏನಿತ್ತು ಇದು ಒಂದು ಸ್ವಲ್ಪ ವ್ಯಾಲಿಡ್ ಅಂತ ಅನ್ಸುತ್ತೆ. ಯಾಕಂದ್ರೆ ಶುಭ್ಮನ್ ಗಿಲ್ ಈ ಕಡೆ ಯಶಸ್ವಿ ಜೈಸ್ವಾಲ್ ಬೇರೆ ಇದ್ದಾರೆ. ಶುಭ್ಮನ್ ಗಿಲ್ ಏನಾದ್ರು ಚೆನ್ನಾಗಿ ಆಡ್ತಾ ಇಲ್ಲ ಅಂತಂದ್ರೆ, ಇನ್ ಕೇಸ್ ಚೆನ್ನಾಗಿ ಆಡ್ತಾ ಇಲ್ಲ ಅಂತಂದ್ರೆ ಯಶಸ್ವಿ ಜೈಸ್ವಾಲ್ನ ಓಪನ್ ಮಾಡಿಸಿ ಆಡ್ಸೋಂಥ ಸಾಧ್ಯತೆ ಇರುತ್ತಲ್ವಾ. ಸೊ ಅದಕ್ಕೋಸ್ಕರ ಅವ್ರನ್ನ ಈಚೆ ಕಡೆ ಕೂರಿಸ್ಬೋದು, ಆ ಥರ ಒಂದು ಪಾಸಿಬಿಲಿಟಿ ಇದೆ. ಬಟ್ ಹಾರ್ದಿಕ್ ಪಾಂಡ್ಯ ಅಂತ ಬಂದಾಗ ಹಾರ್ದಿಕ್ ಪಾಂಡ್ಯ ಶೋರ್ ಆಗಿ ಎಲ್ಲ ಮ್ಯಾಚ್ನು ಅವ್ರಿಗೆ ಏನು ಫಾರ್ಮಲ್ಲಿ ಇರ್ತಾರೋ ಬಿಡ್ತಾರೋ ಒಟ್ಟಲ್ಲಿ ಲೆವೆಲಲ್ಲಿ ಆಡಲೇಬೇಕು ಅಂತ ಹಾರ್ದಿಕ್ ಪಾಂಡ್ಯಗೆ ವೈಸ್ ಕ್ಯಾಪ್ಟನ್ಸಿ ಕೊಟ್ಟಿತ್ತು ಅಂದ್ರೆ ಬೆಟರ್ ಆಗಿರೋದು. ವೈಸ್ ಕ್ಯಾಪ್ಟನ್ ಏನ್ ನಡೆಯಲ್ಲ ಹಂಗ್ ನೋಡಕ್ ಹೋಯ್ತು ಅಂತಂದ್ರೆ, ಬಟ್ ಅದನ್ನು ವೈಸ್ ಕ್ಯಾಪ್ಟನ್ ಆಗಿರುವಂತ ಪ್ಲೇಯರ್ನ ಟೀಮ್ ಇಂದ ಈಚೆ ಕಡೆ ಕಳಿಸೋದು ಕೂಡ ಅಷ್ಟೇ ಕಷ್ಟವಾಗುತ್ತೆ. ಇವಾಗ ಯಶಸ್ವಿ ಜೈಸ್ವಾಲ್ ಟೀಮ್ ಅಲ್ಲಿ ಇದ್ದಾರೆ ಅಂತಂದ್ರೆ ಅವ್ರನ್ನ ಒಂಥರ ನೆಗೆಟ್ ಮಾಡ್ದಂಗೆ ಲೆಕ್ಕಾಚಾರ ಹೋಗ್ಬಿಡ್ತದೆ. ಸ್ಕ್ವಾಡ್ ಇದ್ದಾರೆ 15 ಇದೆ ಅಂತಂದ್ರೆ ಇವಾಗ ವೈಸ್ ಕ್ಯಾಪ್ಟನ್ಸಿ ಇವ್ರಿಗೆ ಕೊಟ್ಟಿರೋದ್ರಿಂದ ಅವ್ರು ನೆಟ್ಟಿಗೆ ಆಡ್ತಾ ಇಲ್ಲ, ಅವ್ರನ್ನೇ ಆಡಿಸ್ಬೇಕು ಅಂತಂದ್ರೆ ಒಟ್ಟಲ್ಲಿ ಏನು ವೈಸ್ ಕ್ಯಾಪ್ಟನ್ ಅಂದ್ರೆ ಕೂರಿಸಬಾರ್ದು ಅಂತ ಎಲ್ಲ ಏನಿಲ್ಲ, ಕೂರಿಸ್ಬೋದು. ಬಟ್ ಸ್ವಲ್ಪ ಕೆಳಗಡೆ ಕಾಣುತ್ತೆ, ಟೀಮ್ ಇಂಡಿಯಾನೇ ಕೆಳಗಡೆ ಕಾಣುತ್ತೆ. ವೈಸ್ ಕ್ಯಾಪ್ಟನ್ ಕೂರಿಸ್ಬಿಟ್ಟಾರೆ ನೋಡುಗರು ಅವ್ರ ಟೀಮಲ್ಲಿ ಅಂತ. ಸೊ ಆ ಥರ ಸೀನ್ ಬರುತ್ತೆ. ಯಶಸ್ವಿ ಜೈಸ್ವಾಲ್ ಇನ್ನು ಯಾವ ಪುರುಷಾರ್ಥಕ್ಕೆ ಇರಬೇಕು ಗುರು 15 ಅಂತಲೂ ಕೂಡ ಅನ್ಸುತ್ತೆ. ಇಲ್ಲಿ ಗೌತಮ್ ಗಂಭೀರ್ ಅವರ ಪರವಾಗಿನೇ ನಿಂತ್ಕೊಂತೀನಿ ನಾನು ಹಂಗೆ ನೋಡೋಕೆ ಹೋಯ್ತು ಅಂದರೆ. ಬಟ್ ರೋಹಿತ್ ಶರ್ಮಾ ಅವ್ರಿಗೆ ಏನಾಗಿತ್ತೋ ಗೊತ್ತಿಲ್ಲ, ಹಾರ್ದಿಕ್ ಪಾಂಡ್ಯರ್ ವೈಸ್ ಕ್ಯಾಪ್ಟನ್ಸಿ ಬೇಡ ಅಂತ ಅಂದ್ರಂತೆ. ಅದೇ ಹಿಂದೆಗಡೆ ಎಲ್ಲ ಸ್ಟೋರಿಗಳೆಲ್ಲ ಆಗಿದ್ವಲ್ಲ, ಹಾರ್ದಿಕ್ ಪಾಂಡ್ಯ ಅವ್ರದ್ದು ಮುಂಬೈ ಇಂಡಿಯನ್ಸ್ ರಿಲೇಟೆಡ್ ಆಗಿರ್ಬೋದು, ಬೇರೆ ರಿಲೇಟೆಡ್ ಆಗಿರ್ಬೋದು, ಬೇಜಾನ್ ಸ್ಟೋರಿಗಳಿದ್ವಲ್ಲ, ಅದಕ್ಕೆ ವೈಸ್ ಕ್ಯಾಪ್ಟನ್ಸಿ ಇವ್ರಿಗೆ ಬೇಡ ಇವ್ರಿಗೇನೆ ಕೊಡಿ ಅಂತ ಹೇಳಿದ್ರಂತೆ. ಅದಕ್ಕೋಸ್ಕರ ಅಜಿತ್ ಅಗರ್ಕರ್ ಫೈನಲೈಸ್ ಮಾಡಿದರೆ ಈ ಒಂದು ಡಿಸಿಷನ್. ಇನ್ನೂ ಒಂದೇನು ಅಂತಂದ್ರೆ ಸಿಕ್ಕಾಪಟ್ಟೆ ಫೈಟ್ ಮಾಡಿರಂತೆ ಗೌತಮ್ ಗಂಭೀರ್ ಅವರು ಸಂಜು ಸ್ಯಾಮ್ಸನ್ ಸ್ಕ್ವಾಡ್ ಒಳಗಡೆ ತಗೊಂಬರೋದಕ್ಕೆ. ಹೌದು, ಸಂಜು ಸ್ಯಾಮ್ಸನ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಗೌತಮ್ ಗಂಭೀರ್ಗೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೆ. ಇವ್ರು ಫೈಟ್ ಮಾಡ್ರಂತೆ ಸಿಕ್ಕಾಪಟ್ಟೆ, ಇಲ್ಲ ನಮಗೆ ಸಂಜುನೇ ಬೇಕು ಗುರು ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ಅಂತ. ರಾಹುಲ್ ಮೇನ್ ವಿಕೆಟ್ ಕೀಪರ್ ಆಯ್ತು ಅಂದ್ರೆ ಬ್ಯಾಕಪ್ ವಿಕೆಟ್ ಕೀಪರ್ ಆಗಿ ಇರಲಿ ಸಂಜು ಸ್ಯಾಮ್ಸನ್ ಅಂತ. ಇಲ್ಲಿ ರಿಷಬ್ ಪಂತ್ ಬೇಡ ಅಂತ ಇದ್ರಂತೆ ಗೌತಮ್ ಗಂಭೀರ್ ಅವರು. ಬಟ್ ಇಲ್ಲ, ರಿಷಬ್ ಪಂತ್ ನನಗೆ ಬೇಕೇ ಬೇಕು ಅಂತ ಹಠ ಮಾಡಿ ರೋಹಿತ್ ಶರ್ಮಾ ಅವರು ಹಾಕಿಸ್ಕೊಂಡ್ರಂತೆ. ಸೊ ಇದೇ ಆಗ್ತಿತ್ತಂತೆ ನನಗೆ ಕಿತಾಪತಿ. 2 ವಾರ ಏನಾಯಿತು ಅಲ್ಲಿ ಮಾತುಕತೆ ಏನಾಯಿತು ಅಲ್ಲಿ ವೈಸ್ ಕ್ಯಾಪ್ಟನ್ಸ್ ರಿಲೇಟೆಡ್ ಜೊತೆಗೆ ರಿಷಬ್ ಪಂತ್ ಸಂಜು ಸ್ಯಾಮ್ಸನ್ ರಿಲೇಟೆಡ್ನೇ ಅಲ್ಲಿ ಮಾತುಕತೆ ಆಗ್ತಾ ಇತ್ತಂತೆ. ಅದರಲ್ಲಿ ಗೆದ್ದಿರುವಂಥದ್ದು ರೋಹಿತ್ ಶರ್ಮಾ ಮತ್ತು ಅಜಿತ್ ಅಗರ್ಕರ್ ಅವರು. ಗೌತಮ್ ಗಂಭೀರ್ ಅವ್ರನ್ನ ಸೈಲೆಂಟ್ ಮಾಡಿದರೆ, ಸುಮ್ಮನೆ ಕೂತ್ಕೊಳ್ಳಪ್ಪ ನೀನು ಕೋಚಿಂಗ್, ನೀನು ಕೆಲಸ ನಿಂದು ಕೋಚಿಂಗ್ ಮಾಡೋದು ತಾನೆ, ನಾವೇನೋ ಟೀಮ್ ಸೆಲೆಕ್ಷನ್ ಮಾಡ್ತೀವಿ ಅವ್ರಿಗೆಲ್ಲ ಕೋಚ್ ಮಾಡಷ್ಟೇ, ನೀನು ಸುಮ್ಮನೆ ಜಾಸ್ತಿ ಎಲ್ಲ ಮಾತಾಡ್ಬೇಡ ಅಂತ ಹೇಳ್ಬಿಟ್ಟು ಕಳಿಸಿದ್ರೆ ಅಂತ ಕಾಣಿಸುತ್ತೆ. ಅಲ್ಟಿಮೇಟ್ಲಿ ಸೆಲೆಕ್ಷನ್ ಕಮಿಟಿ ಅವ್ರದ್ದು ನಡೆಯೋದು ಗುರು. ಗಂಭೀರಣ್ಣದ್ದು ಏನಿಲ್ಲ, ಗಂಭೀರಣ್ಣ ಜಸ್ಟ್ ಅವರು ಪ್ಲಾನ್ಸ್ಗಳನ್ನ ಕೊಡ್ಬೋದು ಅಷ್ಟೇ. ಕ್ಯಾಪ್ಟನ್ದು ಸೆಲೆಕ್ಷನ್ ಕಮಿಟಿ, ಕ್ಯಾಪ್ಟನ್ಗೆ ಮೇಯ್ನು ಕೇಳೋದು, ಕೋಚ್ ಯಾರು ಕೇಳಲ್ಲ. ಮೇಯ್ನಾಗಿ ಬಾಗುರು ಇಲ್ಲಿ ಹೆಂಗೆ ಮಾಡೋಣ ಟೀಮ್ನ ಅಂತ ಕ್ಯಾಪ್ಟನ್ಗೆ ಕೇಳ್ತಾರೆ ಸೆಲೆಕ್ಷನ್ ಕಮಿಟಿ ಅವ್ರು ಹೆಂಗೆ ಬೇಕು ಟೀಮು ಅಂತ. ಇಲ್ಲಿ ಗಂಭೀರಣ್ಣ ಏನೋ ಅವರ ವಿವೇಚನೆಗೆ ಅವ್ರು ಹೇಳಿದ್ದಾರೆ, ಅದನ್ನ ಕನ್ಸಿಡರ್ ಮಾಡಿಲ್ಲ. ಅಲ್ಟಿಮೇಟ್ ಆಗಿ ಅವರ ನಿರ್ಧಾರ ಏನಿತ್ತು ಅಜಿತ್ ಅಗರ್ಕರ್ ಮತ್ತು ರೋಹಿತ್ ಶರ್ಮಾ ಅವ್ರದ್ದು ಇದು ಈಚೆಗಡೆ ಬಂದಿದೆ. ಒಟ್ಟಿನಲ್ಲಿ ಗಂಭೀರ್ ಅಣ್ಣನ ಒಂಥರ ಅಂಡರ್ ಎಸ್ಟಿಮೇಟ್ ಮಾಡಿದರೆ, ಕಡೆಗಣನೆ ಮಾಡಿದರೆ ಈ 2 ಡಿಸಿಷನಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತಂತೆ. ನೋಡೋಣ ಗುರು ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಸಂಜು ಆ್ಯಂಡ್ ಇವರಿಗೆ ವೈಸ್ ಕ್ಯಾಪ್ಟನ್ಸಿ ಕೊಡಬೇಕಾಗಿತ್ತು ಅಂತ ಇವ್ರು ಅನ್ಕೊಂಡಿದ್ದು. ಸೊ ಇದಾದ್ರೂ ಇಂಪ್ಯಾಕ್ಟ್ ಆಗುತ್ತಾ ಆಗೋದಿಲ್ವಾ ನಮಗೆ ಟೂರ್ನಮೆಂಟ್ ಟೈಮಲ್ಲಿ ಗೊತ್ತಾಗುತ್ತೆ ಅಥವಾ ಟೂರ್ನಮೆಂಟ್ ಆದಮೇಲೆ ಗೊತ್ತಾಗುತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.